ದೇಶದ್ರೋಹಿ ಅಂತ ಜೈಲಿಗೆ ತಳ್ಳಲ್ಪಟ್ಟ ಎಷ್ಟೋ ಹೋರಾಟಗಾರರು ನಾಳೆ ದೇಶಭಕ್ತರು ಅಂತೇಳಿ ಇತಿಹಾಸದಲ್ಲಿ ದಾಖಲಾಗಲಿದ್ದಾರೆ. ಇವತ್ತು ನಮ್ಮೆಲ್ಲರ ಕೋಪವನ್ನು ನಿಯಂತ್ರಿಸ್ತಾ ಇರುವಂಥವ್ರು ಯಾರು? ನಾವು ಸ್ವತಂತ್ರವಾಗಿ ಯೋಚನೆ ಮಾಡ್ತಿದ್ದೇವೆ ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿರುವಂತಹ ಸಾಮಾಜಿಕ ಜಾಲತಾಣಗಳ ಅಲ್ಗರಿದಮ್ಗಳು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾವ? ಪ್ರಶ್ನೆಗಳು ಮಾಯವಾದರೆ ಸತ್ಯವೂ ಸಹ ಮಾಯವಾಗುತ್ತಾ? ಯಾವಾಗ ಜನರು ನಿರ್ಭಯವಾಗಿ ಮಾತನಾಡ್ತಾರೋ, ಪ್ರಶ್ನೆಯನ್ನು ಮಾಡ್ತಾರೋ, ಆಗ ಮಾತ್ರ ಆ ಒಂದು ದೇಶದ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಜೀವಂತವಾಗಿರುತ್ತದೆ ಅಂತ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಒಂದು ಮೂಲಭೂತವಾದಂಥ ಒಂದು ಪ್ರಶ್ನೆಯನ್ನು ನಾವು ನಾವೇ ಕೇಳ್ಕೊಳ್ಬೇಕಾದಂಥ ಒಂದು ಟೈಮ್ ಬಂದಿದೆ ಅಂತಲೇ ಭಾವಿಸ್ತೇನೆ. ಈ ದೇಶದಲ್ಲಿ ದೇಶ ಪ್ರೇಮದ ಅಳತೆಗೋಲು ಏನು? ಅದು ಕೇವಲ ಬೀದಿಯಲ್ಲಿ ನಿಂತು ಬೊಬ್ಬೆ ಹೊಡಿತಾ ಘೋಷಣೆ ಮಾತ್ರ ಕೂಗುವಂಥದ್ದ? ಸಾಮಾಜಿಕ ಜಾಲತಾಣಗಳಲ್ಲಿ DPಗಳನ್ನು ಬದಲಾಯಿಸ್ಕೊಂಡು ಮೈ ಮೇಲೆ ದೇಶಭಕ್ತಿಯ ಹಚ್ಚೆ ಹಾಕಿಸ್ಕೊಳ್ಳುವಂಥದ್ದ? ಅಥವಾ ಸರ್ಕಾರ ಏನೇ ಮಾಡಿದ್ರೂ ಕೂಡ, ಎಷ್ಟೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ಅದನ್ನು ಕಣ್ಣು ಮುಚ್ಚಿ ಬೆಂಬಲಿಸ್ತಾ ಪ್ರಶ್ನೆ ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವಂಥದ್ದ? ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಸುತ್ತಮುತ್ತ ಒಂದು ಅತ್ಯಂತ ಅಪಾಯಕಾರಿ ಮತ್ತು ವಿಚಿತ್ರವಾದಂಥ ಒಂದು ವಾತಾವರಣ ಅನ್ನುವಂಥದ್ದೇನಿದೆ, ಅದು ವ್ಯವಸ್ಥಿತವಾಗಿ ಬೆಳೆಸಲಾಗ್ತಾ ಇದೆ, ಬೆಳೀತಾ ಇದೆ. ಇವತ್ತು ಯಾರಾದರೂ ಒಬ್ಬ ಸಾಮಾನ್ಯ ನಾಗರಿಕ, ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ರೈತ ಸರ್ಕಾರದ ನೀತಿಗಳನ್ನು ಪ್ರಶ್ನೆ ಮಾಡಿದ್ರೆ ಆತನ ಪ್ರಶ್ನೆಗಳಿಗೆ ಉತ್ತರ ಕೊಡೋದರ ಬದಲು ಆತನನ್ನೇ ಕಟಕಟೆಯಲ್ಲಿ ನಿಲ್ಲಿಸುವಂಥ ಒಂದು ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಇವನ ಹಿಂದೆ ಪಾಕಿಸ್ತಾನದ ಕೈ ಇದೆ, ಇವನು ಒಂದು ರೀತಿಯ ಚೈನಾ ಏಜೆಂಟ್, ಇವನಿಗೆ ಫಾರಿನ್ ಫಂಡ್ ಮಾಡ್ತಾ ಇದೆ, ಇವನು ದೇಶದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ಆಧಾರರಹಿತವಾದಂಥ ಆರೋಪಗಳು ಮೂಲ ಪ್ರಶ್ನೆ ಏನಿತ್ತು ಆ ಒಂದು ಪ್ರಶ್ನೆಗಿಂತೂ ದೊಡ್ಡದಾಗಿ ಜನರಿಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಬಟ್ ಒಂದು ಆರೋಗ್ಯಕರ ಪ್ರಜಾಪ್ರಭುತ್ವದಲ್ಲಿ ನಾವು ಮೊದಲು ಕೇಳಬೇಕಾದ ಪ್ರಶ್ನೆಗಳೇ ಬೇರೆ. ಆ ಪ್ರಶ್ನೆ ಕೇಳುತ್ತಿರುವಂತಹ ವ್ಯಕ್ತಿ ಏನು ಹೇಳ್ತಿದ್ದಾನೆ, ಆತನ ಮಾತಿನಲ್ಲಿ ಎಷ್ಟು ಸತ್ಯಾಂಶ ಏನಿದೆ, ಅದು ಎಷ್ಟರ ಮಟ್ಟಿಗಿದೆ, ಆತ ಮಾಡ್ತಿರುವಂಥ ಆರೋಪಕ್ಕೆ ಸಾಕ್ಷ್ಯಾಧಾರಗಳು ಇದಾವ, ಅಥವಾ ಆತನ ಆರೋಪವನ್ನು ತಾರ್ಕಿಕವಾಗಿ ತಳ್ಳಿ ಹಾಕೋದಕ್ಕೆ ಸರ್ಕಾರದ ಬಳಿ ಸ್ಪಷ್ಟವಾದಂತಹ ಪಾರದರ್ಶಕ ಉತ್ತರ ಇದೆಯಾ ಅನ್ನುವಂಥದ್ದು. ಅಷ್ಟಿಗೆ ಇದೇ ನಿಜವಾದ ಪ್ರಜಾಪ್ರಭುತ್ವದ ಅಡಿಪಾಯ. ಭಾರತದ ಸಂವಿಧಾನದ ವಿಧಿ ಏನಿದೆ 19(1)(a) ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅಧಿಕಾರದಲ್ಲಿರುವಂಥವ್ರನ್ನ ಪ್ರಶ್ನೆ ಮಾಡುವಂಥದ್ದು ಸರ್ಕಾರ ಇಷ್ಟಪಟ್ಟಾಗ ಮಾತ್ರ ಭಿಕ್ಷೆಯಂತೆ ನೀಡುವಂತಹ ಅನುಮತಿಯಲ್ಲ, ಅದು ನಮ್ಮ ಸಂವಿಧಾನಬದ್ಧ ಹಕ್ಕು. ಇಡೀ ಇಂಡಿಯಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಈ ದೇಶದ ಮಣ್ಣಿಗೆ ಪ್ರತಿಭಟನೆಗಳು ಹೊಸದಲ್ಲ. ನಾವು ಮರೆಯಬಾರದಂಥ ಒಂದು ಸತ್ಯ ಏನಪ್ಪ ಅಂತಂದರೆ, ನಮ್ಮ ಸ್ವಾತಂತ್ರ್ಯ ಹೋರಾಟವೇ ಇತಿಹಾಸ ಕಂಡಂಥ ಅತಿ ದೊಡ್ಡ ಮತ್ತು ಸುದೀರ್ಘವಾದಂಥ ಒಂದು ಪ್ರತಿಭಟನೆ. ಬ್ರಿಟಿಷರ ಒಂದು ದಬ್ಬಾಳಿಕೆಯ ವಿರುದ್ಧ ನಡೆದಂತಹ ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ, ರೈತರು ಮತ್ತು ಕಾರ್ಮಿಕ ಹೋರಾಟಗಳು ಇವೆಲ್ಲವೂ ಸಹ ನಮಗೆ ಕಲಿಸಿದಂತಹ ಪಾಠ ಒಂದೇ ಒಂದು: ಯಾವಾಗ ಜನರು ನಿರ್ಭಯವಾಗಿ ಮಾತನಾಡ್ತಾರೋ, ಪ್ರಶ್ನೆಯನ್ನು ಮಾಡ್ತಾರೋ, ಆಗ ಮಾತ್ರ ಆ ಒಂದು ದೇಶದ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಜೀವಂತವಾಗಿರುತ್ತದೆ ಅಂತ. ಆದರೆ ಇವತ್ತು ಪ್ರತಿಭಟನೆಗಳ ಸ್ವರೂಪ ಮತ್ತು ಅದರ ಮೇಲಿನ ಒಂದು ಸರ್ಕಾರದ ಪ್ರತಿಕ್ರಿಯೆ ಅನ್ನುವಂಥದ್ದೇನಿದೆ ಅದು ಸಂಪೂರ್ಣವಾಗಿ ಬದಲಾಗಿದೆ. ಒಂದು ಪ್ರತಿಭಟನೆ ನಡೆದಾಗ ನಾವು ವಿಶ್ಲೇಷಣೆ ಮಾಡಬೇಕಾಗಿದ್ದು ಆ ಪ್ರತಿಭಟನೆ ಶಾಂತಿಯುತವಾಗಿತ್ತೆ, ಅಲ್ಲಿ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಲಾಗಿತ್ತೆ, ಅಥವಾ ಮುಖ್ಯವಾಗಿ ಪ್ರತಿಭಟನಾಕಾರರನ್ನು ಹತ್ತಿಕ್ಕೋದಕ್ಕೆ ಪೊಲೀಸರು ಬಳಸಿದಂತಹ ಒಂದು ಬಲಪ್ರಯೋಗ ಏನಿದೆ ಅದು ಅಗತ್ಯಕ್ಕಿಂತ ಹೆಚ್ಚಾಗಿತ್ತೆ ಅಂತ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನುವಂಥದ್ದು ಕೇವಲ ಪೊಲೀಸ್ ಇಲಾಖೆಯ ಪತ್ರಿಕಾಗೋಷ್ಠಿಯಿಂದಲೋ ಅಥವಾ ಆಳುವಂತಹ ಪಕ್ಷದ ವಕ್ತಾರರು ಮಾಡುವಂಥ ಟ್ವೀಟ್ಗಳಿಂದಲೋ ನಿರ್ಧಾರ ಆಗಬಾರ್ದು. ಬದಲಿಗೆ ನಿಷ್ಪಕ್ಷಪಾತವಾಗಿ ತನಿಖೆ, ಸಾಕ್ಷ್ಯಾಧಾರಗಳು ಮತ್ತು ಸ್ವತಂತ್ರ ನ್ಯಾಯಾಂಗ ಪ್ರಕ್ರಿಯೆ ಅನ್ನುವಂಥದ್ದೇನಿದೆ ಅದರ ಮೂಲಕ ಇದು ಹೊರಗಡೆ ಬರಬೇಕಾಗಿರುವಂಥದ್ದು.
ಸ್ನೇಹಿತರೆ, ಜನಸಮೂಹವನ್ನು ನಿಯಂತ್ರಣ ಮಾಡುವಂಥದ್ದು ಖಂಡಿತವಾಗ್ಲೂ ಸುಲಭದ ಕೆಲಸ ಅಲ್ವೇ ಅಲ್ಲ. ಪೊಲೀಸರು ಮತ್ತು ಭದ್ರತಾ ಪಡೆಗಳು ಅತ್ಯಂತ ಕಠಿಣ ಒತ್ತಡದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಪಷ್ಟವಾದ ಗಡಿ ಅನ್ನುವಂಥದ್ದು ಇರುತ್ತೆ ಪ್ರತಿಯೊಂದು ಇಲಾಖೆಗೂ, ಪ್ರತಿಯೊಬ್ಬ ವ್ಯಕ್ತಿಗೂ. ಅಧಿಕಾರದ ಶಕ್ತಿ ಹೆಚ್ಚಾದಂತೆ ಅದರ ಜವಾಬ್ದಾರಿ ಮತ್ತು ಸಂಯಮ ಅನ್ನುವಂಥದ್ದು ಏನಿದೆ, ಅಧಿಕಾರದಲ್ಲಿ ಕೂತಿರ್ತಕ್ಕಂಥವ್ರದ್ದು ಅವರ ಒಂದು ಸಂಯಮ ಕೂಡ ಹೆಚ್ಚಾಗಬೇಕು. ಒಬ್ಬ ಸಾಮಾನ್ಯ ನಾಗರಿಕ ಕೋಪದಲ್ಲಿ ತಪ್ಪು ಮಾಡಿದ್ರೆ ಅದು ಕಾನೂನು ಉಲ್ಲಂಘನೆ, ಆತನಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶಗಳಿದ್ದಾವೆ. ಬಟ್ ಇಡೀ ವ್ಯವಸ್ಥೆಯನ್ನು ನಿಯಂತ್ರಿಸುವಂತಹ ಅಧಿಕಾರವೇ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸೇಡು ತೀರಿಸಿಕೊಳ್ಳುವಂತೆ ವರ್ತಿಸಿದ್ರೆ ಅದು ಕೇವಲ ಒಬ್ಬ ವ್ಯಕ್ತಿಗೆ ಮಾಡುವಂತಹ ಅನ್ಯಾಯ ಅಲ್ಲ, ಅದು ಇಡೀ ಎಂಟೈರ್ ಪ್ರಜಾಪ್ರಭುತ್ವದ ನಂಬಿಕೆಗೆ ನೀಡುವಂತಹ ಒಂದು ರೀತಿಯ ಮರಣಶಾಸನ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿಯೇ ಪೊಲೀಸರ ಪ್ರತಿಯೊಂದು ಲಾಠಿ ಚಾರ್ಜ್, ಪ್ರತಿಯೊಂದು ಅಶ್ರುವಾಯು ಪ್ರಯೋಗ ಅನ್ನುವಂಥದ್ದು ಮತ್ತು ಪ್ರತಿಯೊಂದು ಬಂಧನವೂ ಕೂಡ ಕಠಿಣ ಕಾನೂನಿನ ಪರೀಕ್ಷೆಯನ್ನು ಎದುರಿಸಲೇಬೇಕಾಗತ್ತೆ. ಪ್ರತಿಯೊಂದು ಆರೋಪದ ಹಿಂದೆ ಕೂಡ ಸಾಕ್ಷಿ ಅನ್ನುವಂಥದ್ದು ಇವರ ಹತ್ರ ಇರಲೇಬೇಕಾಗತ್ತೆ. ಒಂದು ದೇಶವನ್ನು ಅದರ ಸಾರ್ವಭೌಮತೆಯನ್ನು ಕಾಪಾಡುವಂಥದ್ದು ಏನು ಕೇವಲ ಗಡಿಗಳಲ್ಲಿರುವಂತಹ ಬಂದೂಕುಗಳಲ್ಲ. ಒಂದು ದೇಶವನ್ನು ಒಳಗಿನಿಂದ ಜೀವಂತವಾಗಿರಿಸೋದಕ್ಕೆ ಪ್ರಯತ್ನ ಪಡುವಂಥದ್ದು, ಪ್ರಶ್ನೆ ಕೇಳುವಂತಹ ಧೈರ್ಯ ಇರುವಂತಹ ನಾಗರಿಕರು. ಇದನ್ನು ಈ ಒಂದು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಈ ಒಂದು ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥವ್ರು, ಪ್ರೊಟೆಸ್ಟ್ ವಿರುದ್ಧ ಮಾತನಾಡ್ತಾ ಇರುವಂಥವ್ರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದ್ರೆ ನಮಗೆ ಕಾಣುವಂತಹ ಸತ್ಯ ಒಂದೇ: ಯಾವುದೇ ಸರ್ಕಾರ, ಯಾವುದೇ ಸಾಮ್ರಾಜ್ಯ ಶಾಶ್ವತವಾಗಿ ಉಳಿದಿಲ್ಲ. ಸರ್ಕಾರಗಳಿಗೆ 5 ವರ್ಷದ ಗಡುವು ಅನ್ನುವಂಥದ್ದು ಇರುತ್ತೆ. ಆದರೆ ದೇಶಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಭವಿಷ್ಯ ಇರುತ್ತೆ. ಇರುವಾಗ ಕೇವಲ 5 ವರ್ಷಕ್ಕೆ ಆಡಳಿತ ನಡೆಸೋಕೆ ಬಂದವರನ್ನು ಟೀಕಿಸಿದರೆ ಅದು ಇಡೀ ದೇಶವನ್ನೇ ಟೀಕಿಸಿದಂತೆ ಆಗುತ್ತೆ ಅನ್ನುವಂಥ ಮುಟ್ಟಾಳತನದ ಒಂದು ವಾದ ಏನಿದೆ ಅದು ಖಂಡಿತವಾಗ್ಲೂ ಸುಳ್ಳು. ಈ ಎರಡನ್ನೂ ಒಂದೇ ತಕಡೆಯಲ್ಲಿಟ್ಟು ತೂಗುವಂತಹ ಅಪಾಯಕಾರಿ ಮನಸ್ಥಿತಿಯನ್ನು ನಮ್ಮ ಯುವ ಜನರ ತಲೆಗೆ ತುಂಬ್ತಾ ಇರ್ತಕ್ಕಂಥವ್ರು ಯಾರು ಅನ್ನುವಂತಹ ದೊಡ್ಡದಾದಂಥ ಪ್ರಶ್ನೆಗೆ ಉತ್ತರ ಭಾಳ ಸಿಂಪಲ್ ಆಗಿ ನಮ್ಮ ಕಣ್ಣು ಮುಂದೆ ಬಂದೋಗುತ್ತೆ. ಅಧಿಕಾರ ಅಂತಂದರೆ ಅದು ಪ್ರಜೆಗಳು ತಮ್ಮ ಸೇವೆಗಾಗಿ ನೀಡಿದಂತಹ ತಾತ್ಕಾಲಿಕವಾದಂಥ ಜವಾಬ್ದಾರಿಯ ಹೊರತು ದೇಶದ ಮೇಲಿನ ಶಾಶ್ವತವಾದಂಥ ಮಾಲೀಕತ್ವವಲ್ಲ. ನಿನ್ನೆ ದೇಶದ್ರೋಹಿ ಅಂತ ಜೈಲಿಗೆ ತಳ್ಳಲ್ಪಟ್ಟ ಎಷ್ಟೋ ಹೋರಾಟಗಾರರು ನಾಳೆ ದೇಶಭಕ್ತರು ಅಂತೇಳಿ ಇತಿಹಾಸದಲ್ಲಿ ದಾಖಲಾಗಲಿದ್ದಾರೆ. ನೆನಪಿರಲಿ, ಅಧಿಕಾರದಲ್ಲಿರುವಂತಹ ಜನರ ಬಳಿ ಲಾಠಿ ಇದೆ, ಕಾನೂನಿದೆ, ಜೈಲಿದೆ, CBI ಇದೆ, ED ಇದೆ. ಇಂತಹ ಒಂದು ತನಿಖಾ ಸಂಸ್ಥೆಗಳು ಏನಿದ್ದಾವೆ ಅಂಥ ತನಿಖಾ ಸಂಸ್ಥೆಗಳೆಲ್ಲವೂ ಇದ್ದಾವೆ. ಆದರೆ ಸಾಮಾನ್ಯ ನಾಗರಿಕನ ಬಳಿ ಇರುವಂಥದ್ದು ಕೇವಲ ಒಂದೇ ಒಂದು ಮತ, ಒಂದು ಧ್ವನಿ ಮತ್ತು ಒಂದು ಪ್ರಶ್ನೆ ಮಾತ್ರ. ಆ ಪ್ರಶ್ನೆಯನ್ನೇ ಅಪರಾಧದಂತೆ ನೋಡೋದಕ್ಕೆ ಆರಂಭಿಸಿದ್ರೆ ಅಲ್ಲಿ ಸೋಲುವಂಥದ್ದು ವ್ಯಕ್ತಿಯಲ್ಲ, ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ. ಸ್ನೇಹಿತರೆ, ಒಂದು ಕಾಲ ಅನ್ನುವಂಥದ್ದಿತ್ತು. ಸುದ್ದಿ ಅಂತಂದರೆ ಅಲ್ಲಿ ಪ್ರಶ್ನೆಗಳು ಅನ್ನುವಂಥದ್ದು ಏನಿದ್ದಾವೆ ಅವುಗಳು ಇರ್ತಾಯಿದ್ವು. ಅಧಿಕಾರದಲ್ಲಿರುವಂಥವರ ಬೆವರಿಳಿಸುವಂಥ ತನಿಖಾ ವರದಿಗಳು ಅಲ್ಲಿ ಇರ್ತಾಯಿದ್ವು. ಆದರೆ ಇವತ್ತು ಸುದ್ದಿ ಅಂದರೆ ಜಸ್ಟ್ ಕೇವಲ ಆರೋಪ ಪ್ರತ್ಯಾರೋಪ ಮತ್ತು ನ್ಯಾಯಾಲಯದ ತೀರ್ಪಿಗೂ ಮುನ್ನಾನೇ ಸ್ಟುಡಿಯೋಗಳಲ್ಲಿ ನಡೆಯುವಂಥ ಮೀಡಿಯಾ ಟ್ರಯಲ್ಗಳು. ಮೊದಲೆಲ್ಲ ಒಂದು ಘಟನೆ ನಡೆದರೆ ಪತ್ರಕರ್ತರು ಏನಾಯಿತು, ಸಾಕ್ಷ್ಯ ಎಲ್ಲಿದೆ ಅಂತ ಹುಡುಕಾಟ ಮಾಡುವಂಥ ಕೆಲಸಕ್ಕೆ ಇಳಿತಾಯಿದ್ರು. ಆದರೆ ಈ ಹಿಂದಿನ ಬಹುತೇಕ ಮೇನ್ ಸ್ಟ್ರೀಮ್ ಮಾಧ್ಯಮಗಳೇನಿದ್ದಾವೆ ಈ ಆರೋಪ ಮಾಡಿದವರು ಯಾರು, ಅವನ ಜಾತಿ ಏನು, ಅವನ ಧರ್ಮ ಯಾವುದು, ಅವನು ಯಾವ ಪಕ್ಷದವನು ಅನ್ನುವುದನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತವೆ. ಸತ್ಯವನ್ನು ಹೊರತರೋದಕ್ಕಿಂತಲೂ ಹೆಚ್ಚಾಗಿ ಎದುರಾಳಿಗೆ ಒಂದು ಲೇಬಲ್, ಅವರ ಹಣೆಗೆ ಒಂದು ಲೇಬಲನ್ನು ಅಂಟಿಸೋದ್ರಲ್ಲೇ ಇವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥ ಆಸಕ್ತಿ ಇದೆ. ಇದನ್ನೇ ಇವರು ಈಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅರ್ಬನ್ ನಕ್ಸಲ್ ಅಂತಾರೆ, ಟುಕ್ಡೆ ಗ್ಯಾಂಗ್, ಆ್ಯಂಟಿ ನ್ಯಾಷನಲ್, ಈ ಎಲ್ಲವೂ ಕೂಡ ಯಾವ ನ್ಯಾಯಾಲಯಗಳು ಕೂಡ ನೀಡಿದಂತಹ ತೀರ್ಪುಗಳಲ್ಲ. ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ಹುಟ್ಟು ಹಾಕಲಾದಂಥ ಒಂದಷ್ಟು ಸಾರ್ವಜನಿಕ ಚರ್ಚೆಯ ಹಾದಿಯನ್ನು ತಪ್ಪಿಸುವಂತಹ ಸುಳ್ಳು ಲೇಬಲ್ಗಳು. ಈ ಪದಗಳನ್ನು ಬಳಸುವ ಕನಿಷ್ಠ ಜವಾಬ್ದಾರಿಯು ಏನು ಮಾಧ್ಯಮಗಳಿಗೆ ಉಳ್ಕೊಂಡಿಲ್ಲ. ಯಾಕೆಂದರೆ ಒಂದು ಸುಳ್ಳು ಲೇಬಲ್ ಒಬ್ಬ ನಿರಪರಾಧಿಯ ಬದುಕನ್ನೇ ಶಾಶ್ವತವಾಗಿ ನಾಶ ಮಾಡಬಂದು ಇವತ್ತು ನಮ್ಮೆಲ್ಲರ ಕೋಪವನ್ನು ನಿಯಂತ್ರಿಸ್ತಾ ಇರುವಂಥವ್ರು ಯಾರು? ನಾವು ಸ್ವತಂತ್ರವಾಗಿ ಯೋಚನೆ ಮಾಡ್ತಿದ್ದೇವೆ ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿರುವಂತಹ ಸಾಮಾಜಿಕ ಜಾಲತಾಣಗಳ ಅಲ್ಗರಿದಮ್ಗಳು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾವೆ? ನಮಗೊಂದು 30 ಸೆಕೆಂಡ್ನ ರೀಲ್ ಬರುತ್ತೆ, ಬೇಕಾದಂತೆ ಕಟ್ ಮಾಡಿ ಎಡಿಟ್ ಮಾಡಿದಂಥ ಒಂದು ವಿಡಿಯೋ ತುಣುಕು ವೈರಲ್ ಆಗುತ್ತೆ. ಮತ್ತು ಕೇವಲ ಅರ್ಧ ನಿಮಿಷದಲ್ಲಿ ನಾವು ಇಡೀ ಘಟನೆ ಬಗ್ಗೆ ಒಂದು ತೀರ್ಪನ್ನು, ಒಂದು ನಿರ್ಧಾರಕ್ಕೆ ಬಂದು ಕೂತಿರ್ತೇವೆ. ಸುಪ್ರೀಂ ಕೋರ್ಟ್ನ ಒಬ್ಬ ನುರಿತ ನ್ಯಾಯಾಧೀಶರಿಗೆ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನು
ತಿಳಿಯೋದಕ್ಕೆ ತಿಂಗಳಾನುಗಟ್ಟಲೆ ಟೈಮ್ ಬೇಕಾಗುತ್ತೆ. ತನಿಖಾ ಸಂಸ್ಥೆಗಳಿಗೆ ಸಾಕ್ಷಿ ಸಂಗ್ರಹ ಮಾಡೋದಕ್ಕೆ ವರ್ಷಗಳೇ ಬೇಕಾಗುತ್ತೆ. ಆದರೆ ನಮಗೆ ಜಸ್ಟ್ 30 ಸೆಕೆಂಡ್ನ ರೀಲ್ ಸಾಕು. ನಮ್ಮ ಈ ಒಂದು ಆತುರ ಮತ್ತು ವಿವೇಚನಾರಹಿತ ತೀರ್ಪುಗಳೇ ಸುಳ್ಳು ಸುದ್ದಿಗಳನ್ನು ಹರಡುವವರ ಅತಿ ದೊಡ್ಡ ಬಂಡವಾಳವಾಗಿ ಕೂತ್ಕೊಂಡಿದೆ. ಒಂದು ಸರ್ಕಾರವನ್ನು ಅಳೆಯಬೇಕಾದದ್ದು ಅದರ IT ಸೆಲ್ ಸೃಷ್ಟಿ ಮಾಡುವಂತಹ ಹೊಗಳಿಕೆಯ ಟ್ರೆಂಡ್ಗಳಿಂದಲ್ಲ, ಬದಲಾಗಿ ಆ ಒಂದು ಸರ್ಕಾರ ತನ್ನನ್ನು ಕಟುವಾಗಿ ಟೀಕಿಸುವ, ವಿರೋಧಿಸುವ ಜನರೊಂದಿಗೆ ಹೇಗೆ ನಡೆದುಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಅತ್ಯಂತ ಅಪಾಯಕಾರಿ ತರ್ಕದ ದೋಷಕ್ಕೆ, ಲಾಜಿಕಲಿ ಫ್ಯಾಲಸಿ ಅಂತ ಏನು ಕರಿತೀವಿ, ಅದಕ್ಕೆ ಬಲಿಯಾಗ್ತಾ ಇದ್ದಾವೆ. ಯಾರ್ದಾದ್ರೂ ಒಬ್ಬ ವ್ಯಕ್ತಿ ಸರ್ಕಾರದ ಒಂದು ಭ್ರಷ್ಟಾಚಾರದ ಬಗ್ಗೆನೋ ಅಥವಾ ವ್ಯವಸ್ಥೆಯ ಲೋಪದ ಬಗ್ಗೆನೋ ಧ್ವನಿಯನ್ನು ಎತ್ತಿದ್ರೆ ಆತನ ಪ್ರಶ್ನೆಗೆ ಸಾಕ್ಷ್ಯಾಧಾರಗಳ ಸಮೇತ ಉತ್ತರ ಕೊಡೋದರ ಬದಲಾಗಿ ಆತನ ವ್ಯಕ್ತಿತ್ವದ ಮೇಲೆ ವೈಯಕ್ತಿಕವಾಗಿ ದಾಳಿಗಳನ್ನು ಮಾಡಲಾಗುತ್ತೆ. ನೀನು ಆ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಯಾಕೆ ಸುಮ್ಮನೆ ಇದ್ದೆ, ನಿನ್ನ ಅಜ್ಜ ಏನು ಮಾಡ್ತಾ ಇದ್ದ, ನಿನ್ನ ಉದ್ದೇಶವೇ ಸರಿ ಇಲ್ಲ ಅನ್ನುವಂತಹ ಒಂದು ಮರು ಪ್ರಶ್ನೆಗಳ ಮೂಲಕ ಮೂಲ ಪ್ರಶ್ನೆಯನ್ನು ಸಾಯಿಸುವಂಥ ಕೆಲಸವ ಇಲ್ಲಿ ನಡೆಯುತ್ತೆ. ಒಮ್ಮೆ ಈ ಒಂದು ಎಲ್ಲ ಪೂರ್ವಾಗ್ರಹಗಳನ್ನು ಬದಿಗಿಟ್ಟು ಯೋಚನೆ ಮಾಡಿ ನೋಡಿ, ಆತ ಎಷ್ಟೇ ಕೆಟ್ಟವನಾಗಿರಲಿ ಆತ ಕೇಳಿದಂಥ ಪ್ರಶ್ನೆಯಲ್ಲಿ ಉರುಳಿದೆಯಾ, ಆತ ನೀಡ್ತಿರುವಂತಹ ದಾಖಲೆಗಳು ಸತ್ಯನಾ ಅಥವಾ ಸುಳ್ಳ, ಮೊದಲು ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಪ್ರಶ್ನೆಯ ಸತ್ಯಾಸತ್ಯತೆಯನ್ನು ನಿರ್ಧಾರ ಮಾಡುವಂಥದ್ದು ಪ್ರಶ್ನೆ ಕೇಳಿದವನ ವ್ಯಕ್ತಿತ್ವ ಅಲ್ಲ, ಬದಲಿಗೆ ಆತ ಒದಗಿಸುವಂಥ ಸಾಕ್ಷಿ ಮತ್ತು ದಾಖಲೆಗಳು. ಯಾವುದೇ ದೇಶದಲ್ಲಿ 2 ರೀತಿಯ ನ್ಯಾಯ ಅನ್ನುವಂಥದ್ದು ಇರುತ್ತೆ ಸ್ನೇಹಿತರೆ. ಒಂದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನ್ಯಾಯಾಲಯ ನೀಡುವಂತಹ ತೀರ್ಪು, ಮತ್ತೊಂದು ಸಮಾಜದ ಮತ್ತು ಜನರ ಮನಸ್ಸಿನಲ್ಲಿರುವಂತಹ ನೈತಿಕ ನ್ಯಾಯ. ನ್ಯಾಯಾಲಯ ಕೇವಲ ಸಾಕ್ಷಿಯನ್ನು ನಂಬುತ್ತೆ, ಆದರೆ ಜನರು ನೈತಿಕ ಹೊಣೆಗಾರಿಕೆ ಮತ್ತು ಉತ್ತರಗಳನ್ನು ನಿರೀಕ್ಷೆ ಮಾಡ್ತಿರ್ತಾರೆ ಇಂಥವ್ರ ಜನಗಳಿಂದ. ಈ 2ರ ನಡುವೆ ಅಂತರ ಹೆಚ್ಚಾದಾಗ ಸಮಾಜದಲ್ಲಿ ವ್ಯವಸ್ಥೆಯ ಬಗ್ಗೆ ಒಂದು ಅನುಮಾನ ಅನ್ನುವಂಥದ್ದು ಶುರುವಾಗುತ್ತೆ. ಅನುಮಾನಗಳು ಹುಟ್ಟಿದಾಗ ವದಂತಿಗಳು ಕಾಳ್ಗಿಚ್ಚಿನಂತೆ ಇಡೀ ನಮ್ಮ ಒಂದು ಸಮಾಜದ ಸುತ್ತ ಹತ್ಕೊಳ್ಳುತ್ತೆ. ಅದಕ್ಕಾಗಿಯೇ ಸರ್ಕಾರದ ಕೆಲಸದಲ್ಲಿ ಒಂದಷ್ಟು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಅನ್ನುವಂಥದ್ದು ಇರಬೇಕು. ಅದು ಪ್ರಜಾಪ್ರಭುತ್ವದ ಉಸಿರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. 2005ರಲ್ಲಿ ಜಾರಿಗೆ ಬಂದಂಥ ಮಾಹಿತಿ ಹಕ್ಕು ಕಾಯ್ದೆ ಏನಿದೆ, ನಾಗರಿಕರಿಗೆ ಇದೇ ಶಕ್ತಿಯನ್ನು ನೀಡಿತ್ತು. ಆದರೆ ಇವತ್ತು ದಾಖಲೆಗಳನ್ನು ಕೇಳುವಂಥದ್ದೇ ಒಂದು ರೀತಿಯ ಅಪರಾಧ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮೌನ ಮತ್ತು ಮುಚ್ಚಿಡುವಿಕೆ ಅನ್ನುವಂಥದ್ದೇನಿದೆ, ಬಚ್ಚಿಟ್ಕೊಳ್ಳುವಂಥ ಕೆಲಸ ಏನಿದೆ, ಅದು ಯಾವತ್ತಿಗೂ ಸಹ ವಿಶ್ವಾಸವನ್ನು ಹುಟ್ಟಾಕೋ ಕೆಲಸವನ್ನು ಮಾಡೋದಿಲ್ಲ. ವಿಶ್ವಾಸವನ್ನು ಹುಟ್ಟುಹಾಕುವಂಥದ್ದು ಸ್ಪಷ್ಟನೆ, ದಾಖಲೆ, ತನಿಖೆಯ ಪಾರದರ್ಶಕ ಪ್ರಗತಿ ಮತ್ತು ತಪ್ಪು ನಡೆದಾಗ ಹೌದು ತಪ್ಪಾಗಿದೆ, ನಾವು ಸರಿಪಡಿಸ್ತೇವೆ ಅಂತ ಒಪ್ಪಿಕೊಳ್ಳುವಂಥ ಒಂದು ರೀತಿಯ ನೈತಿಕ ಧೈರ್ಯದಿಂದ. ನಮ್ಮ ಸಮಾಜದ ನೆನಪಿನ ಶಕ್ತಿಯ ಆಯಸ್ಸು ಅನ್ನುವಂಥದ್ದು ಎಷ್ಟು ಗೊತ್ತಾ? ಒಂದು ಅತಿ ದೊಡ್ಡ ಹಗರಣ ಬಯಲಾಗ್ತಾ ಇರುತ್ತೆ ಅಥವಾ ಒಂದು ಘೋರ ದುರಂತ ನಡೆಯುತ್ತೆ, ಇಡೀ ದೇಶ ಬೆಚ್ಚಿ ಬೀಳುತ್ತೆ. ಟಿವಿಗಳಲ್ಲಿ ನಿರಂತರವಾಗಿ ಚರ್ಚೆಗಳು, ಸಾಮಾಜಿಕ ಜಾಲತಾಣಗಳಿಂದವೆ, ಅದರಲ್ಲಿ ಲಕ್ಷಾಂತರ ಪೋಸ್ಟ್ಗಳು, ಹ್ಯಾಶ್ಟ್ಯಾಗ್ಗಳು, ಟ್ರೆಂಡ್ಗಳು ಆಗ್ತಾ ಹೋಗುತ್ತೆ. ಬಟ್ ಕೇವಲ ಒಂದು ವಾರದ ನಂತರ ಮತ್ತೊಂದು ಹೊಸ ಭಾವನಾತ್ಮಕ ಅಥವಾ ಧಾರ್ಮಿಕ ವಿವಾದವನ್ನು ವ್ಯವಸ್ಥಿತವಾಗಿ ಹುಟ್ಟಾಕಲಾಗುತ್ತೆ. ಇಂದಿನ ವಾರದ ಘೋರ ದುರಂತ ಸಂಪೂರ್ಣವಾಗಿ ನಮ್ಮ ನೆನಪಿನಿಂದ ಅಳಿಸೋಗುತ್ತೆ. ವಿತಿನ್ ಶಾರ್ಟ್ ಮೂಮೆಂಟಲ್ಲಿ ನಾವೆಲ್ಲವನ್ನು ಮರಿತೇವೆ. ಪ್ರಶ್ನೆಗಳು ಮಾಯವಾದರೆ ಸತ್ಯವೂ ಸಹ ಮಾಯವಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿರುದ್ಯೋಗ, ಬೆಲೆ ಏರಿಕೆ, ಶಿಕ್ಷಣ, ಆರೋಗ್ಯ ಇವುಗಳು ಒಂದು ರೀತಿಯ ನೈಜ ಸಮಸ್ಯೆಗಳು ಇವತ್ತಿಗೂ ಸಹ ಜ್ವಲಂತ ಸಮಸ್ಯೆಗಳಾಗಿ ಇಡೀ ದೇಶವನ್ನು ಕಾಡ್ತಾ ಇದ್ದಾವೆ. ಆದರೆ ಇವುಗಳ ಬಗ್ಗೆ ಪ್ರಶ್ನೆ ಬರದಂತೆ ತಡೆಯೋದಕ್ಕೆ ರಾಜಕೀಯ ವ್ಯವಸ್ಥೆ ನಿರಂತರವಾಗಿ ಭಾವನಾತ್ಮಕವಾದಂಥ ಒಂದು ಅಫೀಮನ್ನು ಜನರಿಗೆ ತಿನ್ನಿಸ್ತಲೇ ಇರುತ್ತೆ. ಕೆಲವೊಮ್ಮೆ ಅಧಿಕಾರಶಾಹಿಯ ಅತಿ ದೊಡ್ಡ ಗೆಲುವು ಒಂದು ಕಠಿಣ ಪ್ರಶ್ನೆಗೆ ಉತ್ತರ ಕೊಡೋದರಲ್ಲಿ ಇರೋದಿಲ್ಲ. ಬದಲಾಗಿ ಜನರು ಆ ಒಂದು ಪ್ರಶ್ನೆ ಏನಿದೆ, ಆ ಒಂದು ಪ್ರಶ್ನೆಯನ್ನು ಶಾಶ್ವತವಾಗಿ ಮರೆತು ಬಿಡುವಂತೆ ಮಾಡೋದರಲ್ಲಿ ಇರುತ್ತೆ. ಸ್ನೇಹಿತರೆ, ಇಂದಿನ ಈ ಒಂದು ಮಾಹಿತಿ ತಂತ್ರಜ್ಞಾನ ಏನಿದೆ, ಯುಗ ಏನಿದೆ, ಆ ಒಂದು ಯುಗದಲ್ಲಿ ನಿಮ್ಮ ಅತಿ ದೊಡ್ಡ ಶಕ್ತಿ ನಿಮ್ಮ ಕೋಪ ಅಥವಾ ನಿಮ್ಮ ಭಾವನೆಗಳಲ್ಲ. ನಿಮ್ಮ ಅತಿ ದೊಡ್ಡ ಶಕ್ತಿ ತಾರ್ಕಿಕ ಚಿಂತನೆ ಅನ್ನೋದು, ಕ್ರಿಟಿಕಲ್ ಥಿಂಕಿಂಗ್ ಅನ್ನುವಂಥದ್ದು, ಮತ್ತು ಹೋಲಿಕೆ ಮಾಡುವಾಗ ಒಂದು ಸಾಮರ್ಥ್ಯನ ನೀವು ಬೆಳೆಸ್ಕೊಳ್ಬೇಕಾಗುತ್ತೆ. ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರುವಂಥ ಫಾರ್ವರ್ಡ್ ಮೆಸೇಜ್ಗಳನ್ನು ಕಣ್ಣು ಮುಚ್ಕೊಂಡು ನಂಬುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗ್ಬಿಡಿ. ಒಂದು ಸುದ್ದಿಯನ್ನು ಓದಿದಾಗ ಅದರ ಮೂಲವನ್ನು ಹುಡುಕಿ ಸರ್ಕಾರದ ಅಧಿಕೃತ ದಾಖಲೆಗಳು ಏನು ಹೇಳ್ತವೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಸ್ವತಂತ್ರ ಪತ್ರಕರ್ತರ ವರದಿಗಳನ್ನು ಓದುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಆ ನಂತರ ಅಷ್ಟೇ ನಿಮ್ಮ ಸ್ವಂತ ವಿವೇಚನೆಯಿಂದ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ಬನ್ನಿ ಅಂತ ಹೇಳ್ತೇವೆ.
ಸಂವಿಧಾನ ನಮಗೆ ಎಲ್ರಿಗೂ ಸಹ ಪ್ರಶ್ನೆ ಮಾಡುವಂಥದ್ದು, ಟೀಕಿಸುವಂಥದ್ದು, ಒಪ್ಪದಿರುವಂಥದ್ದು ಈ ಎಲ್ಲ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಆದರೆ ನಮ್ಮ ಟೀಕೆ ವಾದಗಳು ವೈರತ್ವದಿಂದ ಕೂಡಿರುವಂಥದ್ದು ಆಗಿರಬಾರದು. ಬದಲಿಗೆ ತರ್ಕ ಮತ್ತು ಪ್ರಮಾಣದಿಂದ ಕೂಡಿರಬೇಕು. ಪ್ರಜಾಪ್ರಭುತ್ವಕ್ಕೆ ಕೇವಲ ಕುರಿ ಮುಂದೆಯಂತೆ ಹಿಂಬಾಲಿಸುವಂಥ ಅನುಯಾಯಿಗಳು ಬೇಕಾಗಿಲ್ಲ. ಎಚ್ಚೆತ್ತ ಮತ್ತು ಯೋಚನೆ ಮಾಡುವಂತಹ ಮತ್ತು ನಿರ್ಭಯವಾಗಿ ಪ್ರಶ್ನೆ ಮಾಡುವಂತಹ ಪ್ರಜ್ಞಾವಂತ ನಾಗರಿಕರು ಈ ಒಂದು ಪ್ರಜಾಪ್ರಭುತ್ವಕ್ಕೆ ಬೇಕಾಗಿದ್ದಾರೆ. ಅಧಿಕಾರವನ್ನು, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂಥದ್ದು ಪ್ರಜಾಪ್ರಭುತ್ವ ನೀಡಿದಂತಹ ಮೂಲಭೂತ ಹಕ್ಕು. ಆದರೆ ಆ ಸಿಕ್ಕಂತಹ ಉತ್ತರವನ್ನು ಸಾಕ್ಷ್ಯಾಧಾರಗಳ ಓರೆಗಲ್ಲಿಗೆ ಹಚ್ಚಿ ಪರಿಶೀಲನೆ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ನೈತಿಕ ಜವಾಬ್ದಾರಿ ಅನ್ನುವಂಥದ್ದು ಎಲ್ರಿಗೂ ಸಹ ನೆನಪಿರಲಿ. ಆ ರೀತಿಯಾಗಿ ನೀವು ಯೋಚನೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಪ್ರಶ್ನೆ ಕೇಳುವ ಸಮಾಜ ಪರಿಪೂರ್ಣವಾಗಿರಲಾರದು. ಆದರೆ ಪ್ರಶ್ನೆ ಕೇಳೋದಕ್ಕೆ ಹೆದರುವಂಥ ಸಮಾಜ ಏನಿದೆ ಅದು ಖಂಡಿತವಾಗ್ಲೂ ಸದಾ ಅಪಾಯದಲ್ಲಿ ಇರುತ್ತೆ.